ನೀನು ನಿನ್ನಿಗೆ ಯಾಕೆ ಬಂದೆ? ನಾನು ಕೆಲಸ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಒಬ್ಬ ಪೊಲೀಸ್ ಬಂದಿದ್ದ, ಡಿಟೆಕ್ಟಿವ್. ನಿಮ್ ಬಗ್ಗೆ ಏನೇನು ಕೇಳ್ತಾ ಇದ್ದ. ಒಳಗ್ ಬಾ. ನೀನೇನು ಹೇಳ್ದೆ ಅವ್ರಿಗೆ? ಏನೂ ಹೇಳಲಿಲ್ಲ. ಆದ್ರೆ ಎಷ್ಟು ಬೇಕು ನಿಮಗೆ ಬಾಯಿ ಮುಚ್ಚೋಕೆ? 100, 200, 300? ಹಣ ಇಸ್ಕೊಳಕ್ ಬಂದಿಲ್ಲ ನಾನು. ಮತ್ತ್ಯಾತಕ್ ಬಂದಿದ್ಯಾ? ನಿಮ್ ಸಹಾಯ ಮಾಡೋಕೆ. ಸಹಾಯ? ಈ ಪೇಪರ್ ಓದಿ, ನಿಮ್ ಕತೆ ಎಲ್ಲ ಇಲ್ಲಿ ಬಂದಿದೆ. ಏನ್ ಬಂದಿದೆ ಇದರಲ್ಲಿ? ಪೊಲೀಸ್ನವರಿಗೆ ನಾವು 3 ಜನ ಇದ್ದೀವಿ ಅಂತ ಗೊತ್ತಾಗಿ ಹೋಗಿದೆ. ನಾವು ಧಾರವಾಡ, ಹುಬ್ಬಳ್ಳಿ, ಕಾರವಾರ ಬೆಲ್ಟಲ್ಲಿ ಇದ್ದೀವಿ ಅಂತಲೂ ಗೊತ್ತಾಗಿದೆ. ರಸ್ತೆ ಉದ್ದಕ್ಕೂ ಪೊಲೀಸ್ ಪೆಟ್ರೋಲ್ ಇಟ್ಟಿದ್ದಾರೆ. ಪ್ರತಿಯೊಂದು ವೆಹಿಕಲ್ ಅನ್ನು ಚೆಕ್ ಮಾಡಿಸ್ತಾ ಇದ್ದಾರೆ. ಹಾಗಾದ್ರೆ ಮುಂದೇನ್ ಮಾಡೋದು? ಕಾರ್ ಕದಿಯೋದನ್ನು ಬಿಡ್ಬೇಕಷ್ಟೇ. ಅಂದ್ರೆ ಏನ್ ಮಾಡೋದು? ಹೊಟ್ಟೆ ಬಾಡು? ಬೇರೆ ಏನಾದ್ರೂ ಹೊಸದಾರಿ ಹುಡುಕ್ಬೇಕಷ್ಟೇ. ಇನ್ನೇನು ತಿರ್ಗಾ ಮನೆ ಹಿತ್ಲಲ್ಲಿ ಹೋಗಿ ಬಟ್ಟೆಗಳು, ಪಾತ್ರೆಗಳು ಕದಿಯೋದು? ಇಲ್ಲ, ಇನ್ನೊಂದು ದಾರಿ ಇದೆ. ಬನ್ನಿ ಹೇಳ್ತೀನಿ. ಪ್ರತಿ ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಕ್ಯಾಶ್ ವ್ಯಾನ್ ಬರುತ್ತೆ. ಕ್ಯಾಶ್ ಬಾಕ್ಸ್ ಜೊತೆ 3 ಗಾರ್ಡ್ಗಳು ಇರ್ತಾರೆ. ನಮ್ಗೆ ಸಿಗೋದು 2 ನಿಮಿಷ. ಮಂಜು ತನ್ನ ಕೆಲಸ ಒಳಗೆ ಮುಗಿಸ್ಬಿಟ್ಟು ಪೊಲೀಸ್ ಬರೋ ಮುಂಚೆ ಮರೆಯಾಗಲಿ. ನಾವು ಸಿಕ್ಕಾಕೊಳ್ಳದೆ ಇದ್ರೆ ಮಂಜುನ ನಾವೇ ಆಮೇಲೆ ಕಾಂಟ್ಯಾಕ್ಟ್ ಮಾಡೋಣ. ಗುರು ರಾಘವೇಂದ್ರ ಇದು ನಡೆಯೋ ಮಾತಲ್ಲ. ಟೋನಿ, ಏನ್ ಹೇಳ್ತಾ ಇದ್ಯೋ? ಆಗಲ್ಲ ಟೋನಿ, ಈ ಕೆಲಸ ಆಗಲ್ಲ. 3 ದಿವಸ ಕಣ್ಣಲ್ಲಿ ಕಣ್ಣಿಟ್ಟು ಪ್ರತಿಯೊಂದನ್ನು ನೋಡಿ ಲೆಕ್ಕಾಚಾರ ಹಾಕಿ ತೀರ್ಮಾನ ಮಾಡಿದ್ದೀನಿ. ಏನ್ ಮಾತಾಡ್ತೀಯ ಟೋನಿ? ನಾನ್ ತಿರ್ಗಾ ಜೈಲ್ ಕಂಬಿ ಅನ್ಸಲ್ಲ. ಏನ್ ಹೇಳ್ತಾ ಇದ್ದೀನಿ ನಿನ್ ಕಟ್ಟೆ? ನಾನ್ ನೋಟೋನಿ, ಇದ್ರಲ್ಲಿ ತುಂಬಾ ಅಪಾಯ ಇದೆ ಕಣೋ. ಅಪಾಯ? ಇದು ಬಿಟ್ರೆ ಬೇರೆ ಯಾವ ಉಪಾಯ ಇದೆ ತಾತ? ಪ್ರತಿ ಸಲ ಕಾರ್ ಕದಿಯುವಾಗ ಅಪಾಯ ಎದುರಿಸಲಿಲ್ಲ. ಈ ಕೈಲಿದ್ದ ಕಾಸೆಲ್ಲ ಖರ್ಚಾಗಿದೆ. ತಿರ್ಗಾ ರಸ್ತೆಯಲ್ಲಿ ಕಾತ್ಕೊಂಡು ಕಾರ್ ಕದಿಯೋ ಹಾಗಿಲ್ಲ. ಸ್ವಲ್ಪ ಕಷ್ಟ ನಿಜ, ಆದ್ರೆ ಇದರಲ್ಲಿ 2-3 ಲಕ್ಷ ರೂಪಾಯಿ ಇದೆ ತಾತ. 2-3 ಲಕ್ಷ. 2-3 ಲಕ್ಷ? ಬೇಡ ಟೋನಿ, ಬೇಡ. ಇದರಿಂದ ನಾವು ಸಾಯ್ಬಹುದು, ಇಲ್ಲ ಇನ್ ಬೇರೆ ಯಾರಾದ್ರೂ ಸಾಯ್ಬಹುದು. ಆದ್ರೆ ನಮ್ಗೆ ಇಷ್ಟೊಂದು ಆ ಹಣದ ಅವಶ್ಯಕತೆ ಆದ್ರೂ ಏನಿದೆ? ಇದೆ ತಾತ, ಇದೆ. ನಾನ್ ನಿಮ್ ಜೊತೆ ಯಾಕೆ ಸೇರ್ಕೊಂಡೆ? ಆ 10,000 ರೂಪಾಯಿ ಸಾಲನ ಮಾಲೀಕನ ಮುಖದ ಮೇಲೆ ಬಿಸಾಕೋಕೆ, ನನಗೆ ಬೇಕಾದ ರೀತಿಯಲ್ಲಿ ನಾನ್ ಬದುಕೋಕೆ. ಅದಕ್ಕೆ ಹಣ ಬೇಕು ತಾತ, ಹಣ. ಅದು ಸಿಗದೆ ಹೋದ್ರೆ ಬಾಚ್ಬೇಕು ಅಷ್ಟೇ. 1000 ಸಲ ಪುಡಿಗಾಸಿ ಕೈ ಹಾಕೋ ಬದಲು ಒಂದೇ ಒಂದು ಏಟಿಗೆ ನಮ್ಮ ಎಲ್ಲಾ ದಾರಿದ್ರ್ಯನ ಉಜ್ಜಿ ಅಳಸಾಕೋಣ. ದರಿದ್ರ ಬಡ್ಡಿ ಮಗನೆ, ನನ್ ಮೈ ಮೇಲೆ ಕೈ ಹಾಕ್ತೀಯ? ಎಷ್ಟು ಧೈರ್ಯ ನಿನ್ಗೆ? ಮ್ಯಾನೇಜರೇ, ಮ್ಯಾನೇಜರೇ, ನಾಚಿಕೆ ಆಗಲ್ಲ ನನ್ಗೆ? ಬಡ್ಡಿ ಮಕ್ಕಳು ಏನ್ ಬೇಕಾದ್ರೂ ಮಾಡ್ತಾರೆ. What? ಯಾವ ಬ್ಯಾಂಕು? Oh my God. Okay, I'll find them out.
ಸಸ್ಪೆಕ್ಟ್ ನಂಬರ್ 1 ಕಟ್ಟೆ 26 ವರ್ಷ ಬರ್ತನದಿಂದ ಹಳ್ಳಿಯಿಂದ ಪರಾರಿ ಹೋಟ್ಲು ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಪಿಕ್ ಪಾಕೆಟ್ ಮಾಡಿದ್ದಕ್ಕೆ 2 ವರ್ಷ ಜೈಲು ಸಣ್ಣ ಪುಟ್ಟ ಅಪರಾಧಗಳನ್ನ ಆಗಾಗ ಮಾಡ್ತಾ ಇದ್ದ ಜೈಲ್ ಸೆವೆರಲ್ ಟೈಮ್ಸ್ ಸಸ್ಪೆಕ್ಟ್ ನಂಬರ್ 2 ಪ್ರಭಾಕರ್ ರಾವ್ ಪ್ರೂಫ್ ತಾತ 52 ವರ್ಷ ಇನ್ಶೂರೆನ್ಸ್ ಏಜೆಂಟ್ ಲೆಕ್ಕಾಚಾರದಲ್ಲಿ 3 ಲಕ್ಷ ರೂಪಾಯಿ ಮೋಸ 2 ವರ್ಷ ಜೈಲು ವಿಡೋವರ್ ಮಕ್ಕಳಿಲ್ಲ ಜೈಲಿನಲ್ಲಿ ಕಟ್ಟೆ ಜೊತೆ ಸ್ನೇಹ ಮಿಸ್ಟರ್ ಸೈಮನ್ ಲೈಟ್ಸ್ ಆಮೇಲೆ ಸರ್ ಇದು ಆರ್ಟಿಸ್ಟ್ ಇಂಪ್ರೆಷನ್ ಆಫ್ ಸಸ್ಪೆಕ್ಟ್ ನಂಬರ್ 3 ಆಂಥೋನಿ ಡಿಸೋಜಾ 28 ವರ್ಷ 2 ವರ್ಷ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ತಿದ್ದ ಬಿಟ್ಬಿಟ್ಟು ಒಂದು ಗ್ಯಾರೇಜಲ್ಲಿ ಕೆಲಸಕ್ಕೆ ಸೇರ್ಕೊಂಡ ಆ ಗ್ಯಾರೇಜ್ ಓನರ್ ಹತ್ರ 20,000 ರೂಪಾಯಿ ಇಸ್ಕೊಂಡು ಹೇಳಿದ ಕೇಳಿದ ಪರಾರಿ ಆಗ್ಬಿಟ್ಟಿದ್ದಾನೆ ಈಗ ಇವ್ರಗಳ ಜೊತೆ ಸೇರ್ಕೊಂಡು ಕಾರ್ ರಾಬರಿ ಮಾಡ್ತಾನೆ ಈ ಫೋಟೋಗ್ರಾಫ್ ನಮ್ಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ವೈಟ್ ಸಿಟ್ರಾನ್ ಕದೀತಿರ್ಬೇಕಾದ್ರೆ ಅದ್ರ ಓನರ್ ತೆಗೆದ ಫೋಟೋಗ್ರಾಫ್ ಸರ್ ವೆರಿ ಗುಡ್ ಮಿಸ್ಟರ್ ನಾಯಕ್ ಒಂದು ವಾರದಲ್ಲಿ ಇಷ್ಟೊಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿರೋದು ರಿಯಲಿ ರಿಮಾರ್ಕಬಲ್ ಮಿಸ್ಟರ್ ನಾಯಕ್ ಈ ಕೇಸ್ನ ಟಾಪ್ ಪ್ರಿಯಾರಿಟಿ ತಗೊಳ್ಳಿ ಎಸ್ ಸರ್ ಬ್ಯಾಂಕಿನ 2 ಲಕ್ಷ ರೂಪಾಯಿ ಹೋಗಿರೋದು ಮಾತ್ರವಲ್ಲ ದಿ ಕ್ವಶನ್ ಇಸ್ ಆನ್ಸರಿಂಗ್ ದಿ ಪಬ್ಲಿಕ್ ಯು ನೋ ದಿ ಪ್ರಾಬ್ಲಮ್ ಎಸ್ ಸರ್ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ केशव केशव इस गांव में भी वापस आता हूँ ना नदी में डूब गई हाँ साहब लेता साहब ಮ್ಯಾನೇಜರು ಮಲ್ಲಪ್ಪನ ಚಡ್ಡಿ ರೋಸ್ಟ್ ठीक है साहब ಬಂದ್ರೆ ಕಟ್ಟೆ ಬಂದಿದ್ದ ಅಂತ ಹೇಳು ಇನ್ನು ನೀನು ಆಮೇಲೆ ಬರ್ತೀವಿ ಬನ್ನಿ ಬನ್ನಿ ಮಲ್ಲಪ್ಪನಿಗೆ ಹೇಳು ಬಂದಿದೆ ಅಂತ अच्छी बात है। ಹಾ.